ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ಕ್ರೀಡೆ ಅಂದರೆ ಅದು ಕ್ರಿಕೆಟ್. ಗಲ್ಲಿಗಳಲ್ಲೂ ಕ್ರಿಕೆಟ್ ಕ್ರೇಜ್ ಹೆಚ್ಚಾಗೇ ಇರುತ್ತೆ. ಅದೇ ರೀತಿ ಹುಬ್ಬಳ್ಳಿಯಲ್ಲೂ ಕ್ರಿಕೆಟ್ ಹುಚ್ಚು ಕಡಿಮೆ ಏನಿಲ್ಲ. ಇದೇ ಕಾರಣದಿಂದ ನಿಮ್ಮ ನ್ಯೂಸ್ ಫಸ್ಟ್ ಈಗ ಹುಬ್ಬಳ್ಳಿಯಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದೆ. ಇವತ್ತು ಹಲವು ತಂಡಗಳು ಭರ್ಜರಿ ಸೆಣಸಾಟ ನಡೆಸಿ ಮುಂದಿನ ಸುತ್ತಿಗೆ ತೆರಳಿವೆ. ಮಿಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಹಬ್ಬ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಬ್ಯಾಟು ಬಾಲ್ನದ್ದೇ ಸದ್ದು ಮುಳುಗ್ತಿದೆ. ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ ಆಯೋಜನೆ ಮಾಡಿರುವ ಕ್ರಿಕೆಟ್ ಕಪ್ ಪಂದ್ಯಾವಳಿಯಲ್ಲಿ ಮೊದಲ ದಿನ ಕ್ರಿಕೆಟ್ ಸೆಣಸಾಟ ನೋಡುಗರ ಗಮನ ಸೆಳೆಯಿತು. ಇವತ್ತು ಬೆಳಗ್ಗೆ 9 ಗಂಟೆಗೆ ಹುಬ್ಬಳ್ಳಿಯ ಶಿವಾನಂದ ಗುಂಜಾಳ ಸ್ಪೋರ್ಟ್ಸ್ ಕ್ಲಬ್ನ ಬಿಡಿಕೆ ಗ್ರೌಂಡ್ಸ್ನಲ್ಲಿ ಕ್ರಿಕೆಟ್ ಕಲರವ ಶುರುವಾಯಿತು. ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನ್ಯೂಸ್ ಫಸ್ಟ್ ಕ್ರಿಕೆಟ್ ಕಪ್ ಸಪೋರ್ಟೆಡ್ ಬೈ ಸಂತೋಷ್ ಲಾಡ್ ಫೌಂಡೇಶನ್, ಕೆಜಿಪಿ ಗ್ರೂಪ್ ಮತ್ತು ಧಾರವಾಡ ರೆಸಿಡೆನ್ಸಿ. ಈ ಪಂದ್ಯಾವಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಚಾಲನೆ ಕೊಟ್ಟರು. ನವಲಗುಂದ ಸಿಸಿ ಹಾಗೂ ಐಎಸ್ಕೆ ಮುಬಾರಕ್ ತಂಡಗಳ ಪಂದ್ಯದ ಟಾಸ್ ಮಾಡಿದ ಲಾರ್ಡ್ ಆಟಗಾರರಿಗೆ ಶುಭ ಹಾರೈಸಿದ್ರು. ನಂತರ ಸಂತೋಷ್ ಲಾಡ್ ಸಹ ಕೈಯಲ್ಲಿ ಬ್ಯಾಟ್ ಹಿಡಿದು ಕ್ರೀಡಾಂಗಣದಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ನಂತರ ನ್ಯೂಸ್ ಫಸ್ಟ್ ಆಯೋಜಿಸಿದ್ದ ಕ್ರಿಕೆಟ್ ಕಪ್ ಪಂದ್ಯಾವಳಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇವತ್ತು ತಾವು ನ್ಯೂಸ್ ಫಸ್ಟ್ನವರು ಹೊಸದಾಗಿ ಈ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಸುಮಾರು 16 ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ. ಈ ಥರ ಒಂದು ಟೂರ್ನಮೆಂಟ್ ಆಗಿದೆ. ಇದ್ರ ಜೊತೆಗೆ ಬೇರೆ ಥರದ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ತಮ್ಮ ನ್ಯೂಸ್ ಚಾನಲಿಂದ ಆಗಲಿ ಅಂತ ಹೇಳಿ ನಾನು ನಿಮಗೆ ಶುಭವನ್ನು ಕೋರ್ತೇನೆ. ಕ್ರಿಕೆಟ್ ಈಸ್ ನಾಟ್ ಓನ್ಲಿ ದ ಮೇನ್ ಸ್ಪೋರ್ಟ್ಸ್ ಅಲ್ವಾ. ಸೊ ವಿ ಹ್ಯಾವ್ ಟು ಪ್ರಮೋಟ್ ಆಲ್ ಸಾರ್ಟ್ ಆಫ್ ಸ್ಪೋರ್ಟ್ಸ್. ಗೌರ್ಮೆಂಟ್ ಇರಬೇಕು, ಸಾರ್ವಜನಿಕರು ಇರಬೇಕು, ಜನರು. ಸೊ ಓವರಾಲ್ ಇಫ್ ಯು ಸಿ ಹ್ಯಾವಿಂಗ್ 140 crore ಪಾಪ್ಯುಲೇಷನ್ ಇನ್ನು ಸ್ಪೋರ್ಟ್ಸ್ ಮಟ್ಟ ಕಾಂಪಿಟೇಟಿವ್ನೆಸ್ ಬೆಳಿಬೇಕಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನು ಅಂಕಲ್ ಸಿಸಿ ಹಾಗೂ ಧಾರವಾಡ ಕೇಸರಿ ನಡುವೆ ನಡೆದ ಟೂರ್ನಿಯ ಮೊದಲ ಪಂದ್ಯಕ್ಕೆ ನ್ಯೂಸ್ ಫಸ್ಟ್ನ ಪ್ರಧಾನ ಸಂಪಾದಕರಾದ ಮಾರುತಿ ಅವರು ಟಾಸ್ ಮಾಡಿ ಆಟಗಾರರಿಗೆ ಶುಭ ಹಾರೈಸಿದ್ರು. ಅಂಕಲ್ ಸಿಸಿ ವಿರುದ್ಧ ಧಾರವಾಡ ಕೇಸರಿ ಭರ್ಜರಿ ಗೆಲುವು ಸಾಧಿಸಿತು. ನಂತರ ನಡೆದ ಪಂದ್ಯದಲ್ಲಿ ಎಕ್ತಾ ಸಿಸಿ ವಿರುದ್ಧ ಕುಂದಗೋಳ ಕಿಂಗ್ಸ್ ಜಯ ಗಳಿಸಿದ್ರೆ, ರಾಯಲ್ ಸಿಸಿ ವಿರುದ್ಧ ಹೆಸ್ಕಾಂ, ಐಎಸ್ಕೆ ಮುಬಾರಕ್ ವಿರುದ್ಧ ನವಲಗುಂದ ಸಿಸಿ ಜಯ ಗಳಿಸಿತು. 3 ದಿನಗಳ ಕ್ರಿಕೆಟ್ ಕಪ್ನ ಮೊದಲ ದಿನವಾದ ಇಂದು ಯಶಸ್ವಿಯಾಗಿ ನಡೆಯಿತು. ಇನ್ನು 2 ದಿನಗಳ ಕಾಲ ನಡೆಯಲಿರೋ ಕ್ರಿಕೆಟ್ ಟೂರ್ನಿಯಲ್ಲಿ ಸಾಕಷ್ಟು ಪಂದ್ಯಗಳು ಬಾಕಿ ಇವೆ. ಆಟಗಾರರು ಸಹ ಫುಲ್ ಜೋಶ್ನಲ್ಲೇ ಕಣಕ್ಕಿಳಿದು ಕ್ರೀಡಾ ಸ್ಫೂರ್ತಿ ಮೆರೆತಿದ್ದಾರೆ. ಅವಳಿ ನಗರದ ಜನತೆ ಕೂಡ ಕ್ರಿಕೆಟ್ ರಸದೌತಣವನ್ನ ಸವಿತಿದೆ. ವಿನೋದ್ ಇಚ್ಚಂಗಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.